2 ದಿನಗಳ ಹಿಂದಷ್ಟೇ ಒಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ಮುಡಾ ಕೇಸ್ನಲ್ಲಿ ವಾದವನ್ನು ಮಂಡಿಸಿದರು. ಆ ನಂತರದಲ್ಲಿ ಇವತ್ತು ಬೆಳಗ್ಗೆ 10:30 ಜಸ್ಟಿಸ್ ನಾಗಪ್ರಸನ್ನ ಅವರು ಇತರೆ ಅಂದರೆ ಈಗ ತುಷಾರ್ ಮೆಹ್ತಾ ಅವರೇನು ವಾದವನ್ನು ಮಾಡ್ತಾರೆ, ಮಣಿಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣ ಇದ್ದಾರಲ್ಲ ಅವ್ರ ಪರವಾಗಿ ಅವರೇನು ವಾದ ಮಾಡ್ತಾರೆ ಅದನ್ನು ನಾನು ಕೇಳ್ತೀನಿ ಅಂತ ಹೇಳಿದರು. ಆ ಪ್ರಕಾರವಾಗಿ ಇವತ್ತು ತುಷಾರ್ ಮೆಹ್ತಾ ಅವರ ವಾದವನ್ನು ಕೂಡ ಕೇಳಿಸ್ಕೊಂಡ್ರು, ಮಣಿಂದರ್ ಸಿಂಗ್ ವಾದವನ್ನು ಕೂಡ ಕೇಳಿಸ್ಕೊಂಡ್ರು. ಇದಾದ ಮೇಲೂ ಕೂಡ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದವನ್ನು ಮುಂದೂಡಿದ್ದಾರೆ ಮಧ್ಯಾಹ್ನ 2:30 ಇನ್ನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಕುರಿತ ರಿಟ್ ಅರ್ಜಿ ವಿಚಾರಣೆ ಇದೀಗ ಇಲ್ಲಿ ಒಂದು ಕಡೆ ಮುಂದೂಡಿಕೆಯಾಗಿದೆ. ಇವತ್ತೇ ಮಧ್ಯಾಹ್ನ 2:30 ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸಿದರು. ತುಂಬ ಪ್ರಿಸೈಸ್ ಆಗಿ ತುಷಾರ್ ಮೆಹ್ತಾ ಅವರ ಒಂದು ವಾದ ಇತ್ತು. 2 ಭಾಗವನ್ನು ಮಾಡಿಕೊಂಡ್ರು ಅವರು. ತುಂಬ ಅವರ ಒಂದು 70:30 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ತುಷಾರ್ ಮೆಹ್ತಾ ಅವರ ವಾದದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ಯಾಕೆ ಈ ವಿಚಾರವನ್ನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ರು. ರಾಜ್ಯಪಾಲರು ಯಾವೆಲ್ಲ ಕಾರಣಗಳಿಗಾಗಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂಥೇಳಿ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಕೀಲ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸಿದ್ರು. ಸಿದ್ದರಾಮಯ್ಯ ಅವರ ಪರವಾಗಿ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಕಂಪ್ಲೀಟ್ ಮಾಡಿದರು. ಇದೀಗ ವಾದ ಪ್ರತಿವಾದವನ್ನು ಆಲಿಸಿಕೊಂಡು ಜಸ್ಟಿಸ್ ನಾಗಪ್ರಸನ್ನ ಅವರು ತೀರ್ಪನ್ನು ಕೊಡಲಿದ್ದಾರೆ. ಅದಕ್ಕೆ ವೆಯ್ಟ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ 2:30 ಮತ್ತೆ ಅವರು ವಾದವನ್ನು ಆಲಿಸುವವರಿದ್ದಾರೆ. ಹಾಗಾಗಿ ಇಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಮುಡಾ ಕೇಸಿಂದ ರಿಲೀಫ್ ಸಿಗುತ್ತಾ ಅಥವಾ ಅದು ಕಂಟಕವಾಗುತ್ತಾ ಅಂಥೇಳಿ ವೆಯ್ಟ್ ಮಾಡಬೇಕಾಗತ್ತೆ. ಇದಾದಮೇಲೆ ನಾವು 1 by 1 ತುಷಾರ್ ಮೆಹ್ತಾ ಅವರು ಇವತ್ತು ಸಾಲಿಸಿಟರ್ ಜನರಲ್ ಏನು ವಾದವನ್ನು ಮಂಡಿಸಿದ್ರು ಅಂತ ವಿಚಾರ ಇದೆಯಲ್ಲ ಅದ್ರ ಕಡೆ ನಾವು ಒಂಚೂರು ಗಮನ ಕೊಡ್ತಾ ಬರೋಣ. ಪಾಯಿಂಟ್ ಬೈ ಪಾಯಿಂಟು ಪ್ರಿಸೈಸ್ ಆಗಿ ಅವರು ವಾದವನ್ನು ಮಾಡ್ತಾಯಿದ್ರು. ನಾನು ಆಗಲೇ ಹೇಳಿದೆ ನೋಡಿ, ತುಷಾರ್ ಮೆಹ್ತಾ ಅವರು ಒಂದು ಕಡೆ ವಾದವನ್ನು ಮಂಡಿಸ್ಕೊಂಡು ಹೋಗ್ತಾರೆ. ಏನಂತ ಹೇಳಿದ್ರೆ ರಾಜ್ಯಪಾಲರು ವಿವರವಾದಂಥ ಸಕಾರಣವನ್ನು ಕೊಡಬೇಕಾಗಿಲ್ಲ. ನಾನು ಯಾಕೆ ತನಿಖೆ ಕೊಡ್ತಾ ಇದ್ದೀನಿ, ನಾನು ಯಾಕೆ ಇದಕ್ಕೆ ಆದೇಶವನ್ನು ಕೊಡ್ತಾ ಇದ್ದೀನಿ, ನಾನು ಯಾಕೆ ಇದನ್ನು ಮುಖ್ಯಮಂತ್ರಿಗಳ ವಿಚಾರಣೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂಥೇಳಿ ಅವರೇನು ಕಾರಣ ಕೊಡಬೇಕಾಗಿಲ್ಲ. ರಾಜ್ಯಪಾಲರು ಜಡ್ಜ್ಗಳಲ್ಲ, ಜಸ್ಟಿಸ್ ಅಲ್ಲ, ಅವ್ರು ನ್ಯಾಯಮೂರ್ತಿ ಏನಲ್ಲ. ಅವ್ರ ಅಂತಿಮ ತೀರ್ಪೇನಲ್ಲಿ ಬರೆದಿಲ್ವಲ್ಲ, ಮುಖ್ಯಮಂತ್ರಿಗಳೇ ನೀವು ಅಪರಾಧ ಮಾಡಿಬಿಟ್ಟಿದ್ದೀರಾ, ಶಿಕ್ಷೆಗೆ ರೆಡಿಯಾಗಿಬಿಡಿ ತೀರ್ಪು ಬರೆದಿದ್ದಾರೆ ಎಲ್ಲಾದರೂ? ನೋ, ಈ ಥರ ದೂರು ಬಂದಿದೆ, ಈ ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಲಿ ಅಂತ ಅವ್ರು ಹೇಳಿದ್ದಾರೆ. ತನಿಖೆ ಹಂತದಲ್ಲಿ ಒಂದು ವಿಚಾರಣೆಗೆ ಆ ಥರ ಕೊಟ್ಟಾಗ, ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ, ಇನ್ವೆಸ್ಟಿಗೇಷನ್ಗೆ ಕೊಟ್ಟಾಗ ಆಗ ತನಿಖಾಧಿಕಾರಿ ಈ ಮಾಹಿತಿಗಳು ಸರಿ ಇದೆಯೇ ಇಲ್ಲವೇ ಎನ್ನುವುದನ್ನು ಅವ್ರು ಪರಿಶೀಲನೆ ಮಾಡಬೇಕಾಗತ್ತೆ. ಅದು ರಾಜ್ಯಪಾಲರ ಡ್ಯೂಟಿ ಅಲ್ಲ. ತನಿಖೆ ಮಾಡೋದು ರಾಜ್ಯಪಾಲರ ಡ್ಯೂಟಿ ಆಗಲ್ಲ. ತನಿಖೆಗಿಂತ ಮುಂಚೆನೇ ರಾಜ್ಯಪಾಲರಾದಂತಹವರು ಎಲ್ಲವನ್ನೂ ಹೇಳಬೇಕಾಗಿಲ್ಲ. ಅದೇನಂದರೆ ದೂರು ಬಂದ ತಕ್ಷಣ ಅವ್ರು ತನಿಖೆ ಮಾಡಿಕೊಂಡು ನಾನು ಯಾಕೆ ಯಾವ್ಯಾವ ಕಾರಣ ಇಟ್ಕೊಂಡು ಇದರ ತನಿಖೆ ಕೊಡ್ತಾ ಇದ್ದೀನಿ, ಯಾಕೆ ಇದನ್ನು ವಿಚಾರಣೆಗೆ ಒಪ್ಪಿಸ್ತಾ ಇದ್ದೀನಿ, ಅವರೇನು ಹೇಳಬೇಕಾಗಿಲ್ಲ ಸ್ವಾಮಿ. ತನಿಖಾಧಿಕಾರಿ ಅದನ್ನು ಹೇಳೋದು. ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ದೂರಿದ್ದಾರಾ ಮುಖ್ಯಮಂತ್ರಿಗಳನ್ನು? ಶಿಕ್ಷೆ ಕೊಟ್ಬಿಟ್ಟಿದ್ದಾರಾ ಅವರು? ಜಡ್ಜಾ ರಾಜ್ಯಪಾಲರು? ನೋ. ವಿವೇಚನೆಯನ್ನು ಬಳಸಿಕೊಂಡು ಅವರ ಬಳಿಗೆ ಬಂದಂತಹ ಅಬ್ರಹಾಂ ಅವ್ರ ದೂರೋ, ಪ್ರದೀಪ್ ದೂರೋ, ಸ್ನೇಹಮಯಿ ಕೃಷ್ಣ ಅವ್ರ ದೂರೋ ಒಂದು ಚಾರ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ವಾಮಿ ಅವರು. ಒಂದು ಚಾರ್ಟ್. ಆ ಚಾರ್ಟ್ ಏನು ಹೇಳುತ್ತೆ ಅಂದರೆ 3 ದೂರುಗಳಲ್ಲಿಯೂ ಕೂಡ ಇರ್ತಕ್ಕಂತಹ ಸಮಾನ ಅಂಶಗಳನ್ನು ಅವರು ಒಂದು ಕಡೆ ಬ್ಯಾಲೆನ್ಸ್ ಮಾಡಿ ನೋಡ್ತಾರೆ, ತುಲನೆ ಮಾಡಿ ನೋಡ್ತಾರೆ. 3 ದೂರುಗಳನ್ನು ಕೂಡ ಕಂಪೇರ್ ಮಾಡಿ ನೋಡ್ತಾರೆ. ಆ 3 ದೂರುಗಳಿರ್ತಕ್ಕಂತಹ ಸಾಮಾನ್ಯ ಅಂಶಗಳನ್ನು ಒಂದು ಕಡೆ ಪಟ್ಟಿ ಮಾಡ್ಕೊಳ್ತಾರೆ. ಆ ಒಂದು ಆಧಾರದ ಮೇರೆಗೇ ಅವ್ರೇನು ಮಾಡ್ತಾರೆ, ಬೇಸ್ಡ್ ಆನ್ TJ ಅಬ್ರಹಾಮ್ಸ್ ಕಂಪ್ಲೇಂಟ್ ಹಿ ಇಶ್ಯೂಸ್ ಅ ಶೋಕಾಸ್ ನೋಟಿಸ್ ಟು ಮಿಸ್ಟರ್ CM. ಅದರಲ್ಲೇನು ತಪ್ಪಿದೆ? ಸರಿ. ಆ ನಂತರದಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಹಿ ಆರ್ಡರ್ಡ್. ಇದರಲ್ಲಿ ತಪ್ಪೇನಾದರೂ ಇದೆಯಾ ಸ್ವಾಮಿ? ಸೆಕ್ಷನ್ 19 ಅಡಿಯಲ್ಲಿಯೂ ಸಹಜ ನ್ಯಾಯ ಏನು ಬೇಕಾಗಿರಲಿಲ್ಲ ಈ ಕೇಸಲ್ಲಿ. ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಮಾತು. ಸೆಕ್ಷನ್ 17A ಅಡಿಯಲ್ಲಿ ಪೂರ್ವಾನುಮತಿಗೆ ಒಂದು ಅನುಮತಿಯನ್ನು ಕೊಡಲಾಗಿದೆ. ಏನೋ ಒಂದು ತನಿಖೆ ಮಾಡಿ ನೋಡ್ರಪ್ಪ ಅದೇನು ಕಥೆ ಅಂತ ಹೇಳಿ ದೂರು ಬಂದಿತ್ತು, ಚೆಕ್ ಮಾಡಿಕೊಂಡ್ರು. 3 ದೂರು ಬಂದಿತ್ತು, ಸಮಾನ ಅಂಶಗಳಿವೆ, ಚಾರ್ಟ್ ಇತ್ತು ಅವ್ರ ಬಳಿಯಲ್ಲಿ, ಆಯಿತು ಮಾಡಿ ಅಂತ ಅವ್ರು ಹೇಳಿದ್ದಾರೆ ವಿನಃ ಮುಖ್ಯಮಂತ್ರಿಗಳು ತಪ್ಪಿತಸ್ಥ ಅಂತ ಹೇಳಿದ್ರಾ, ಶಿಕ್ಷೆ ಕೊಟ್ರಾ? ನೋ. ತನಿಖಾಧಿಕಾರಿ ಏನು ಮಾಡಬೇಕಾಗತ್ತೆ, ಈ ದೂರು, ಸಾಕ್ಷ್ಯ, ಪ್ರತಿ ಎಲ್ಲವನ್ನು ಇಟ್ಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅವರು ಒಂದು ಪ್ರೊಸೀಜರ್ ಆಗಬೇಕಲ್ವ ಸ್ವಾಮಿ. ಏನೂ ಆಗದೆ ಏನಾಯಿತು ಹೇಳ್ರಿ, ನಿಮಗೇನು ಕಂಡುಬಿಟ್ರಿ ನೀವು ಹೇಳಿ ರಾಜ್ಯಪಾಲರೇ, ಏನು ನೋಡಿಬಿಟ್ರಿ ನೀವೇ ಕಂಡುಹಿಡಿದ್ಬಿಟ್ರಾ ಅಂತ ರಾಜ್ಯಪಾಲರನ್ನ ಕೇಳೋದಿದೆಯಲ್ಲ, ಇದು ಸರಿ ಹೋಗಲ್ಲ. ನೋಟಿಸ್ ನೀಡಿದ್ರೆ ಆಯಿತು, ಇಂತಿಂಥ ಕಾರಣ ಅಂತ, ದಟ್ ಈಸ್ ಈಕ್ವಿವಲೆಂಟ್ ಟು ಚಾರ್ಜ್ ಶೀಟ್. ಏನಾಗ್ಬಿಡುತ್ತೆ, ಇಲ್ಲಿ ಇವರೆಲ್ಲರೂ ಕೇಳ್ತಾ ಇದ್ದಿದ್ದೇನು ಸರ್ಕಾರದ ಕಡೆಯಿಂದ ಅಂತ ಹೇಳಿದ್ರೆ, ಸ್ವಾಮಿ ಇವ್ರು ಏನು ಫೈಂಡ್ ಔಟ್ ಮಾಡಿದ್ರು ಹೇಳಿ, ಏನು ತಪ್ಪಿದೆ ಹೇಳಿ, ಮುಖ್ಯಮಂತ್ರಿಗಳು ಸೈನ್ ಮಾಡಿದ್ದಾರಾ ಹೇಳಿ, ಅವ್ರ ಪ್ರಭಾವ ಬೀರಿದ್ದಾರಾ ಹೇಳಿ, ಏನು ಒಂದೇ ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಕಡೆಯವರು ಸರ್ಕಾರದವರು ವಾದವನ್ನು ಮಾಡ್ತಾಯಿದ್ರು. ಒಂದು ವೇಳೆ ರಾಜ್ಯಪಾಲರು ಏನಾದರೂ ಇಂತಿಂಥ ಅಂಶಗಳಿದೆಯಪ್ಪ
ನಿನ್ನ ಮೇಲೆ ನಂಗೆ ಇಂತಿಂಥ ಅನುಮಾನಗಳು ಬಂದಿದೆ, ಇಂತಿಂಥ ಪಾಯಿಂಟ್ಸ್ ಇದೆ ಇಲ್ಲಿ ಅಂಥೇಳಿ ಪಾಯಿಂಟನ್ನು ಉಲ್ಲೇಖ ಮಾಡಿಕೊಂಡೇ ಅವರೇನಾದರೂ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿದರೆ, ಪ್ರಾಸಿಕ್ಯೂಷನ್ಗೆ ಬೇಸ್ಡ್ ಆನ್ ದಟ್ ಅವರು ಆರ್ಡ್ರ್ ಮಾಡಿದ್ದಿದ್ರೆ ಆಗೇನಾಗ್ತಾ ಇತ್ತು, ಅದು ಈಕ್ವಿವಲೆಂಟ್ ಟು ಚಾರ್ಜ್ ಶೀಟ್ ಅಂತ, ಚಾರ್ಜ್ ಶೀಟ್ಗೆ ಸಮ ಆಗ್ಬಿಡುತ್ತದು. ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಅಂಶ ನೋಡ್ಕೊಂಡು ಏನು ಮಾಡ್ತಾರೆ, ಈ ಕೇಸ್ಗೆ ಯಾರಿಗೆ ಸಂಬಂಧಪಡುತ್ತೋ ಅವರು ಆ ಒಂದೊಂದು ಎವಿಡೆನ್ಸ್ಗಳನ್ನು ಕೂಡ ಪಾಯಿಂಟ್ ಬೈ ಪಾಯಿಂಟು ನಾಶ ಮಾಡ್ಕೊಂಡು ಬಂದುಬಿಡ್ತಾರೆ. ಸೇಮ್ ಅಲ್ವೇ ಕ್ರಿಮಿನಲ್ ಕೇಸ್ಗಳಲ್ಲೂ ಹಾಗೆ ಅಲ್ವೇ? ಇಂಥದ್ದು ಮೊದಲೇ ಗೊತ್ತಾಗ್ಬಿಟ್ರೆ, ಇಲ್ಲ ನಾನು ನನ್ನ ಮೇಲೆ ಆರೋಪ ಬಂದಿದೆಯೋ ಆರೋಪವನ್ನು ಒಂದೊಂದೇ ನಾನು ಟಿಕ್ ಮಾಡಿಕೊಂಡು ನಾನು ಆ ಸಾಕ್ಷ್ಯವನ್ನು ಡ್ಯಾಮೇಜ್ ಮಾಡ್ತೀನಿ, ಹಾಳು ಮಾಡ್ತೀನಿ, ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಆಗ್ಬಿಡುತ್ತಲ್ಲ. ಆ ಕಾರಣಕ್ಕೆ ರಾಜ್ಯಪಾಲರು ಏನು ಮಾಡಿದ್ರು ಸ್ವಾಮಿ, ಎಲ್ಲಿಯೂ ಕೂಡ ನೋಟಿಸ್ ಕೊಡುವಾಗ ಇಂತಿಂಥ ವಿಚಾರಗಳು ಅಂತ ಇದನ್ನು ಆಧರಿಸಿ ನಾನು ನಿನಗೆ ಅನುಮತಿ ಕೊಡ್ತಾ ಇದ್ದೀನಿ ವಿಚಾರಣೆಗೆ ಅಂತ ಅವ್ರು ಹೇಳಿಲ್ಲ. ಸಾಕ್ಷ್ಯನಾಶದ ಭಯ ಇರುತ್ತೆ, ಸಾಧ್ಯತೆ ಇರುತ್ತೆ, ಪೊಲೀಸ್ ತನಿಖೆ ಮೇಲೂ ಕೂಡ ಪರಿಣಾಮ ಬೀರ್ಬಿಡುತ್ತದು. ಇಂತಿಂಥ ಅಂಶ ಅಂತ ಹೇಳಿಬಿಟ್ಟಾಗ ಪೊಲೀಸರ ಮೇಲೆ ಒಂದು ಪ್ರಿಜುಡೈಸ್ ಆದಂಗೆ ಆಗುತ್ತೆ, ಒಂದು ಪೂರ್ವಾಗ್ರಹ ಪೀಡಿತರಾದಂತೆ. ರಾಜ್ಯಪಾಲರೇ ಇಂತಿಂಥ ಅಂಶ ಹೇಳಿದ್ದಾರೆ ಅಂದ ಮೇಲೆ ನಾನು ಆ ಅಂಶದ ಮೇಲೇ ತನಿಖೆ ಮಾಡಬೇಕು ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಮೈಂಡ್ ಅಥವಾ ಬ್ರೈನ್ ಅದು ಆ ಕಡೆಗೆ ಹೊರಳುತ್ತೆ ಸ್ವಾಮಿ. ಆ ಕಾರಣಕ್ಕೆ ರಾಜ್ಯಪಾಲರು ಏನೇನು ಪಾಯಿಂಟ್ ಮೇಲೆ ಕೊಟ್ಟಿದ್ದೀನಿ ಸಿದ್ದರಾಮಯ್ಯನವರೇ ಅವ್ರು ಹೇಳಿಲ್ಲ. ಸ್ವತಂತ್ರ ಸ್ವಾಮಿ ರಾಜ್ಯಪಾಲರು, ಅವರು ಇಂಡಿಪೆಂಡೆಂಟಾಗಿ ಕೆಲಸವನ್ನು ಮಾಡ್ತಾರೆ. ಅವರು ಜುಲೈ 26ಕ್ಕೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟರು. ರಾಜ್ಯಪಾಲರ ಫೈಲನ್ನು ಗಮನಿಸಿದ್ರೆ ಅವರು ವಿವೇಚನೆ ಬಳಸಿರುವುದು ತಿಳಿಯುತ್ತೆ. ಇಲ್ಲಿ ಎಲ್ಲರೂ ದೂರ ಇಟ್ಕೊಂಡು ಶೋಕಾಸ್ ನೋಟಿಸ್ ಕೊಟ್ಟರು ಅವರು. ನೋ, ಓನ್ಲಿ ಆನ್ ದ ಕಂಪ್ಲೇಂಟ್ ಆಫ್ ಮಿಸ್ಟರ್ ಟಿ ಜೆ ಅಬ್ರಹಾಂ. ರಾಜ್ಯಪಾಲರು ಎಲ್ಲವನ್ನೂ ಕೂಡ ಸಮಗ್ರವಾಗಿ ತಿಳಿಸಿದ್ದಾರೆ. ಸ್ಥೂಲವಾಗಿ ಸೂಕ್ಷ್ಮವಾಗಿ ತಿಳಿಸಕ್ಕೆ ಹೋಗಿಲ್ಲ, ಸಮಗ್ರವಾಗಿದೆ. ಇಲ್ಲಿ ಮ್ಯಾಕ್ರೋ ರೀತಿಯಲ್ಲಿ ನೋಡಬೇಕಾಗತ್ತೆ ನಾವು ಇದನ್ನು, ನಾಟ್ ಆನ್ ಮೈಕ್ರೋ ಬೇಸಿಸ್. ಕ್ಯಾಬಿನೆಟ್ ಸಲಹೆಯನ್ನು ಕೂಡ ಪರಿಗಣಿಸಿಕೊಂಡು ಪಠ್ಯ ತಯಾರು ಮಾಡಿಕೊಂಡಿದ್ದಾರೆ. ಇದಕ್ಕೆ ಯಾವುದೇ ಪ್ರಕರಣಗಳ ಸಮರ್ಥನೆ ಬೇಕಾಗಿಲ್ಲ ಅಂಥೇಳಿ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದವನ್ನು ಮಂಡಿಸ್ತಾರೆ. ಪೊಲೀಸ್ ಅಧಿಕಾರಿ ತನಿಖೆ ಮಾಡುವ ಮುನ್ನ ಅನುಮತಿ ಪಡೆಯಬೇಕಾಗತ್ತೆ. ತಹಶೀಲ್ದಾರ್ ಆಗಿರಲಿ, ರಾಜ್ಯಪಾಲರಾಗಿರಲಿ ಕರ್ತವ್ಯ ಪಾಲಿಸಬೇಕಾಗತ್ತೆ. ಲಲಿತಾ ಕುಮಾರಿ ಪ್ರಕರಣದ ತೀರ್ಪು ಏನು ಹೇಳುತ್ತೆ ಸ್ವಾಮಿ, ಈ ತೀರ್ಪನ್ನು ಹೈಕೋರ್ಟ್ ಕೂಡ ಮನಗಾಣಬೇಕು, ಪರಿಗಣಿಸಬೇಕು. ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಡಲೇಬೇಕು ಅಂತ ರೂಲೇ ಇಲ್ಲ. ಹೀಗಾಗಿ ಅಬ್ರಹಾಂ ದೂರನ್ನು ಮಾತ್ರ ಪರಿಗಣಿಸಿಕೊಂಡು ಅವರು ದೂರನ್ನು ಕೊಟ್ಟರು. ಅಬ್ರಹಾಂ ಸರ್ಕಾರದ ದಾಖಲೆಗಳನ್ನು ರಾಜ್ಯಪಾಲರು ಪರಿಶೀಲಿಸಿದ್ದಾರೆ. ಮುಡಾ ಸಭೆ ಇದೆಯಲ್ಲ, ಈಗೇನಾಗ್ತಾರೆ, ಒಂದು ರಾಜ್ಯಪಾಲರ ಅಧಿಕಾರ, ಅವರ ವಿವೇಚನೆ, ಅವರು ಮಾಡಿದಂಥ ಕೆಲಸಕ್ಕೆ ಸಂಬಂಧಪಟ್ಟಂತೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸ್ತಾರೆ. ಅವ್ರು ನೆಕ್ಸ್ಟ್ ಬರ್ತಾ ಇದ್ದಾರೆ ಮುಡಾದ ಅಸಲಿ ಇಶ್ಯೂಗೆ ಸಂಬಂಧಪಟ್ಟ 2 ಭಾಗ ಮಾಡ್ಕೊಂಡಿದ್ರು ಅವರು ಇವತ್ತು ತಮ್ಮ ವಾದ ಸರಣಿಯಲ್ಲಿ. ಸೆಕೆಂಡ್ ಪಾಯಿಂಟ್ ಏನು ಬರ್ತದೆ ಅಂತ ಹೇಳಿದ್ರೆ, ಮುಡಾ ಮೀಟಿಂಗಲ್ಲಿ ಏನೇನಾಗಿತ್ತು ಅಂತ. ಇಲ್ಲೇನು ಮಾಡ್ತಾರೆ, ಅವರು ವಿಷಯಕ್ಕೆ ಬರ್ತಾ ಇದ್ದಾರೆ ಅವರು. ನೋಡಿ ಸ್ವಾಮಿ, ಮುಡಾ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ದಾರೆ. ಮೊದಲು 40:60 ಅಂತ ಹೇಳಿ ಒಂದು ನಿಯಮವನ್ನು ಮಾಡಿಕೊಂಡಿದ್ರು. 40 ಭಾಗ ಜಮೀನು ಕೊಟ್ಟವ್ರಿಗೆ, 60 ಭಾಗ ಮುಡಾಗೆ ಅಂತ ಹೇಳಿ. ಅದನ್ನು ಇವರೇನು ಮಾಡ್ತಾರೆ, 50:50 ಅಂತ ಮಾಡಿಬಿಟ್ರು. 1 ಎಕರೆ ಜಮೀನು ಕೊಟ್ಟಿದ್ರೆ ಅರ್ಧ ಎಕರೆಷ್ಟು ಸೈಟ್ ಕೊಡು ಅಂತ. ಮೊದಲು ಹೀಗಿರಲಿಲ್ಲ. ಬೇಸ್ಡ್ ಆನ್ ಯತೀಂದ್ರ ಸಿದ್ದರಾಮಯ್ಯಸ್ ರೆಕಮೆಂಡೇಷನ್ಸ್, ಅವರು ಆ ಕಮಿಟಿಯಲ್ಲಿ ಇದ್ದ ಕಾರಣದಿಂದಾಗಿ ಒತ್ತಡವನ್ನು ಬಳಸಿ ಈ ನಿಯಮ ಬದಲಾವಣೆ ತಂದರು. ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ಕೊಟ್ಟಿದ್ದಾರೆ ಅವ್ರಿಗೆ. ಇಷ್ಟೆಲ್ಲ ಅಂಶ ಇದ್ದರೂ ಕೂಡ ಕ್ಯಾಬಿನೆಟ್ಟು ತಾರತಮ್ಯ ಪೂರಿತವಾಗಿ, ಪಕ್ಷಪಾತಿಯಾಗಿ ನಿರ್ಣಯ ತೆಗೆದುಕೊಂಡಿದೆ. ಎಂಟೈರ್ ಕ್ಯಾಬಿನೆಟ್ ಸ್ವಾಮಿ ಎಲ್ಲಿಯೂ ಕೂಡ ವಿವೇಚನೆ ಬಳಸಿಲ್ಲ. ನಿರ್ಣಯವನ್ನು ಯಾಕೆ ಪಾಲಿಸಿಲ್ಲ ಅಂತೇಳಿ ರಾಜ್ಯಪಾಲರು ಕೂಡ ತಿಳಿಸ್ತಾರೆ. ಇಲ್ಲಿ ಶೋಕಾಸ್ ನೋಟಿಸನ್ನು ನೀಡಿದ ಕ್ಷಣ ಉಳಿದವರ ದೂರಿಗೂ ಕೊಡಬೇಕಾಗಿರಲಿಲ್ಲ. ಅಬ್ರಹಾಂ ದೂರಿಗೂ ಶೋಕಾಸ್ ನೋಟಿಸ್ ಕಡ್ಡಾಯ ಆಗಿರಲಿಲ್ಲ. 3 ದೂರಲ್ಲೂ ಒಂದೇ ಆರೋಪ ಇತ್ತು. ರಾಜ್ಯಪಾಲರೆಲ್ಲವನ್ನೂ ಕೂಡ ಕಂಪ್ಯಾರಿಟಿವ್ ಚಾರ್ಟನ್ನು ರೆಡಿ ಮಾಡಿಟ್ಕೊಂಡಿದ್ರು. ಹೀಗಾಗಿ ಉಳಿದವರ ದೂರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳ ವಿರುದ್ಧನೇ ಆರೋಪ ಇರಬೇಕಾದ್ರೆ ಇದೇನು ಸ್ವಾಮಿ ಈ ಥರದ ಕಥೆ? ಮುಖ್ಯಮಂತ್ರಿ ವಿರುದ್ಧ ಆರೋಪ ಇದೆ, ಕ್ಯಾಬಿನೆಟ್ ಒಂದು ಕಡೆ ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡಿಬಿಟ್ಟು ಇದು ಸರಿ ಇಲ್ಲ ಅಂತ ಕ್ಯಾಬಿನೆಟ್ ಆರ್ಡರ್ ಕೊಟ್ಬಿಡ್ತಾರೆ. ಎಲ್ಲಾದರೂ ಉಂಟಾ ಸ್ವಾಮಿ? ಮುಖ್ಯಮಂತ್ರಿಗಳೇ ಕ್ಯಾಬಿನೆಟ್ಗೆ ಹೆಡ್ಡು, ಅವರಲ್ಲಿ ಭಾಗವಹಿಸದೆ DCM ಅವ್ರನ್ನ ಕೂರಿಸಿ ಒಂದು ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಿರಬಹುದು. ಯಾರ ಅಧೀನಕ್ಕೆ ಬರುತ್ತೆ? ಕ್ಯಾಬಿನೆಟ್ ಅನ್ನೋದು ಮುಖ್ಯಮಂತ್ರಿಗಳ ಅಧೀನ ತಾನೇ. ಅವರು ನೇಮಿಸಿದ್ದಂಥ ವ್ಯಕ್ತಿಯೇ ಅಲ್ವೇ ಸಂಪುಟ ಸಭೆಯಲ್ಲಿ ಅವತ್ತು ನೇತೃತ್ವ ವಹಿಸಿದ್ದು. ಇದೇನಿದು? ತನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ, ತನ್ನ ಅಧೀನದಲ್ಲೇ ಒಂದು ಸಂಪುಟ ಇದೆ, ಆ ಸಂಪುಟ ಅದನ್ನೇ ವಿರೋಧ ಮಾಡುತ್ತೆ ಅಂತ ಹೇಳಿದ್ರೆ ಇದು ತಾರತಮ್ಯ ಆಗಲ್ವೇ? ತುಷಾರ್ ಮೆಹ್ತಾ ಅವರ ಒಂದು ವಾದ ಇದು. ಅವ್ರ ಸಲಹೆಯನ್ನು ಹೇಗೆ ಪರಿಗಣಿಸೋದು? ಕ್ಯಾಬಿನೆಟ್ ಸಲಹೆಯನ್ನಾಗಲಿ ಮುಖ್ಯಮಂತ್ರಿ ಸಲಹೆಯನ್ನಾಗಲಿ ಹೇಗೆ ಫಾಲೋ ಮಾಡೋದು? ಅದಕ್ಕೆ ಕ್ಯಾಬಿನೆಟ್ ಸೂಚನೆಯನ್ನು ಎಲ್ಲಿಯೂ ಕಣ್ಣೆತ್ತಿ ನೋಡಬೇಕಾಗಿಲ್ಲ ಅಂತ ತುಷಾರ್ ಮೆಹ್ತಾ ಒಂದು ಕಡೆ ಎಳೆಯಾಗಿ ಈ ಒಂದು ವಿಚಾರದಲ್ಲಿ ತಮ್ಮ ವಾದ ಸರಣಿಯನ್ನು ಇಟ್ಟಿದ್ದಾರೆ. ಉಳಿದದ್ದೇನು ಅಂತ ಚೆಕ್ ಮಾಡಿಕೊಂಡಾಗ ಇನ್ ಬಿಟ್ವೀನ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಇದೇ ಒಂದು ವಾದವನ್ನು ಆಲಿಸಬೇಕಾದ್ರೆ, ನೋಡಿ, CM ಪ್ರಾಸಿಕ್ಯೂಷನ್ ಆಗುವಂಥ ವೇಳೆಯಲ್ಲಿ ಸಂಪುಟ ನಿರ್ಣಯ ಬೇಕಾಗಿಲ್ಲ.
ಕ್ಲಿಯರಾಗಿ ಹೇಳ್ತಾರೆ ಅವರು, ನಾವೆಲ್ಲಿ ಇದೇನು ಅವಶ್ಯಕತೆ ಇಲ್ಲ ಅಂಥೇಳಿ. ಇದರ ಜೊತೆಗೇ ಇನ್ನೊಂದು ಕಡೆ ಅವರು ಒಂದು ಮಾತು ಬರುತ್ತೆ, ಸ್ವಾಮಿ ಕ್ಯಾಬಿನೆಟ್ಟು 91 ಪುಟಗಳ ಒಂದು ವಿವರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಕ್ಯಾಬಿನೆಟ್ ಡಿಸಿಷನನ್ನು ನಾನು ಯಾವತ್ತೂ ಯಾವ ಕೇಸಲ್ಲೂ ಕೇಳಿರಲ್ಲ ಸ್ವಾಮಿ. 91 ಪೇಜಸ್ಸು ರಿಪ್ಲೈ ಕೊಡ್ತಾರೆ ಇವರು ಕ್ಯಾಬಿನೆಟ್ನವರು. ಇಂತಿಂಥ ಕಾರಣಕ್ಕೆ ನೀವು ಇದನ್ನು ಕೊಡೋ ಹಾಗಿಲ್ಲ, ನೀವು ಪ್ರಾಸಿಕ್ಯೂಷನ್ ಅನುಮತಿ ಕೊಡುವಂತಿಲ್ಲ ಅಂಥೇಳಿ. ಹೇಗಿದು ಅಂತ ಕೂಡ ಕೇಳ್ತಾರೆ. ಇಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಕೂಡ ಹೇಳ್ತಾರೆ, ಮುಖ್ಯಮಂತ್ರಿಗಳ ಮೇಲೇ ಪ್ರಾಸಿಕ್ಯೂಷನ್ ವಿಚಾರ ಇದ್ದಾಗ ಕ್ಯಾಬಿನೆಟ್ ನಿರ್ಣಯ ಕಟ್ಕೊಂಡು ಏನು ಮಾಡಬೇಕು? ಹಲವು ಸಂದರ್ಭಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಯಾರು ಬೇಕಾದರೂ ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು ಪಡೆಯಬಹುದು. 17A ಇದರ ಅಡಿಯಲ್ಲಿ ಅನುಮತಿ ಇಲ್ಲದೆ ಪೊಲೀಸರು ತನಿಖೆ ಮಾಡಬಹುದು, ತನಿಖೆ ನಡೆಸುವಂತಿಲ್ಲ. 17A ವಿಚಾರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಅನುಮತಿ ಇಲ್ಲದೆ, ಯಾರದೇ ಒಂದು ಅನುಮತಿ ಪಡೆದುಕೊಳ್ಳದೆ ಪೊಲೀಸ್ ತನಿಖೆ ಮಾಡಲಿಕ್ಕೆ ಬರಲ್ಲ. ಆದರೆ ಪೊಲೀಸರೇ ಅನುಮತಿಯನ್ನು ಪಡೆಯಬೇಕೆಂಬ ಉಲ್ಲೇಖ ಕೂಡ ಇಲ್ಲ. ಇದು ನಾನು ಹಿಂದಿನ ತೀರ್ಪಲ್ಲೂ ಕೂಡ ಹೇಳಿದ್ದೀನಿ ಅಂಥೇಳಿ ಜಸ್ಟಿಸ್ ನಾಗಪ್ರಸನ್ನ ಅವರು ಒಂದು ಕಡೆ ಹೇಳ್ತಾರೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಸ್ನೇಹಮಯಿ ಕೃಷ್ಣ ಯಾವ ರೀತಿಯಲ್ಲಿ ಅಬ್ರಹಾಂ ದೂರನ್ನು ಕೊಟ್ಟಿದ್ರು, ಸ್ನೇಹಮಯಿ ಕೃಷ್ಣ ಕೂಡ ಒಂದು ದೂರನ್ನು ಕೊಟ್ಟಿದ್ದರು. ಕೇಸೆಲ್ಲ ಸೇಮೇನೆ, ವಿಚಾರ ಒಂದೇ, ದೂರುದಾರರು ಪ್ರತ್ಯೇಕ ಅಷ್ಟೇ. ಇಲ್ಲಿ ಅವರ ವಾದ ಹೇಗಿತ್ತು ಅಂದರೆ, ಅವರು ಸ್ಟ್ರೈಟ್ ಅವೇ ಎಂಟೈರ್ ಈ ಭೂಮಿ ಇದೆಯಲ್ಲ, ಯಾರಿಂದ, ಯಾವಾಗ, ಎಲ್ಲಿಗೆ, ಎಷ್ಟು ಎಕರೆಯಿಂದ ಈ ಒಂದು ಜಮೀನು ಬಂತು, ಅದು ಯಾವಾಗ ಸ್ವಾಧೀನ ಆಗಿತ್ತು ಅಂತ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಅವರು ನೋಡಿ ಸಮಯ 3 ಎಕರೆ 16 ಗುಂಟೆ, ಇದು ಮಣಿಂದರ್ ಸಿಂಗ್ ಅವರ ವಾದ ಸ್ನೇಹಮಯಿ ಕೃಷ್ಣ ಪರವಾಗಿ. 3 ಎಕರೆ 16 ಗುಂಟೆ ಭೂಮಿ 1992 ಭೂ ಸ್ವಾಧೀನವಾಗುತ್ತೆ. 2001 2004 ನಡುವೆ ಮುಡ ನಿವೇಶನವನ್ನು ಹಂಚಿಕೆ ಮಾಡುತ್ತೆ. ನೋಡಿ ಸ್ವಾಮಿ, ಇದು ಭೂ ಸ್ವಾಧೀನ ಆಗಿದ್ದೆ 92. 3 ಎಕರೆ 16 ಗುಂಟೆ ಯಾರ್ದು? ಇದೇ ಇವತ್ತಿಗೇನು ಕೇಸ್ ಆಗಿದೆಯಲ್ಲ, ಮುಖ್ಯಮಂತ್ರಿಗಳ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಭೂಮಿ ಅವತ್ತಿಗೆ ಸ್ವಾಧೀನ ಆಗಿಬಿಟ್ಟಿತ್ತು. 2001 2004 ನಡುವೆ ನಿವೇಶನವನ್ನೇ ಇವರು ಡಿಸ್ಟ್ರಿಬ್ಯೂಟ್ ಮಾಡಿದರು. ಕ್ಯಾಬಿನೆಟ್ ನೋಟ್ನಲ್ಲಿ ರಿಟ್ ಅರ್ಜಿ ಅಂತ ಹೇಳಿ ನಮೂದು ಮಾಡ್ತಾರೆ. ಭೂ ಸ್ವಾಧೀನವನ್ನು ಪ್ರಶ್ನೆ ಮಾಡಿಕೊಂಡು ಕೋರ್ಟ್ಗೆ ಯಾರೂ ಹೋಗೇ ಇಲ್ಲ. ರಿಟ್ ಅರ್ಜಿಲಿ ಏನೇನಿತ್ತು ವಿವರಗಳು ಅಂಥೇಳಿ ನಮೂದೇ ಆಗಿಲ್ಲ. ಇಲ್ಲಿ ತನಿಖೆ ಆದರೆ ಮಾತ್ರ ಸ್ವಾಮಿ ಇದು ಆಚೆ ಬರೋದು. 2004 ಪಾರ್ಕ್ ಮತ್ತು ಸೈಟ್ ಇದ್ದಂಥ ಜಾಗದಲ್ಲಿ ಕೃಷಿ ಭೂಮಿ ಮಾಡ್ಕೊಳ್ತಾರೆ ಇವರು. ನೋಡಿ ಸ್ವಾಮಿ, ಒಂದು ಲೇಔಟ್ ಆಗಿಬಿಟ್ಟಿದೆ. ಒಂದು ಲೇಔಟ್ ನಿಯಮಗಳೇನು ಹೇಳ್ತವೆ? ಮಕ್ಕಳು ಆಟ ಆಡೋದಕ್ಕೆ, ಜನ ಓಡಾಡೋದಕ್ಕೆ ಒಂದು ಪಾರ್ಕ್ ಮಾಡಿ, ಒಂದು ಪಾರ್ಕ್ ಇರಬೇಕು, ನಿಯಮ ಅದು. ಮಕ್ಕಳು ಅಲ್ಲಿ ಯಾರೋ ನಡಿಗೆದಾರರ ಸಂಘಗಳಿರ್ತವೆ, ನಡಿಯೋರು ಇರ್ತಾರೆ, ಆ ನಿವೇಶನವನ್ನು ಪಡ್ಕೊಂಡಂಥವ್ರು ಇರ್ತಾರೆ, ಆ ಲೇಔಟ್ನ ಫಲಾನುಭವಿಗಳಿರ್ತಾರೆ, ಅವ್ರಿಗೆ ಓಡಾಡೋಕೆ ಒಂದು ಜಾಗ ಬೇಕು ಅಂತ ಒಂದು ಪಾರ್ಕ್ ಮಾಡ್ತಾರೆ. ಆ ಪಾರ್ಕು ಸೈಟ್ಗಳಿದ್ದಂಥ ಜಾಗದಲ್ಲಿ ಅದನ್ನು ಕೃಷಿ ಭೂಮಿ ಮಾಡ್ಕೊಂಡ್ಬಿಡ್ತಾರೆ ಸ್ವಾಮಿ. ಮೂಡ ಅಕ್ವೈರ್ ಮಾಡ್ಕೊಂಡಾಯಿತು, ಲೇಔಟ್ ಮಾಡಾಯಿತು, ಪಾರ್ಕ್ ಮಾಡಾಯಿತು. ಪಾರ್ಕ್ಗೆ ಅಂತ ಜಾಗ ಇಟ್ಟಂಥ ಜಾಗದಲ್ಲಿ ಕೃಷಿ ಭೂಮಿ ಮಾಡ್ಕೋತಾರೆ ಇವರು. ಭೂ ಸ್ವಾಧೀನವಾಗಿ ಮಾಲೀಕರಿಗೆ ಪರಿಹಾರ ಕೊಟ್ಟಿದ್ದರೂ ಕೂಡ ಪಡ್ಕೊಂಡೇ ಇಲ್ಲ ಸ್ವಾಮಿ ಇವರು. ಭೂಮಿ ಅಕ್ವೈರ್ ಆಯ್ತಲ್ಲ, ಮಾಲೀಕರಿಗೆ ಪರಿಹಾರ ಕೂಡ ಕೊಡಕ್ಕೆ ಹೋಗಿದ್ರು ಇವರು ಪರಿಹಾರವನ್ನು ಪಡ್ಕೊಳ್ಳಿಲ್ಲ. ಕೃಷಿ ಭೂಮಿ ಇದು ಅಂತ ಯಾವ ಜಾಗದಲ್ಲಿ ಅವ್ರು ಪಾರ್ಕ್ ಅಂತ ಮಾಡ್ಕೊಂಡಿದ್ರೋ, ಇಲ್ಲೇ ನಾವು ಕೃಷಿ ಮಾಡ್ತಾ ಇರೋದು, ಇದೇ ಕೃಷಿ ಭೂಮಿ ನಮ್ಮದು ಅಂಥೇಳಿ ಈ ಮುಖ್ಯಮಂತ್ರಿಗಳ ಬಾಮೈದ ಕ್ರಯಪತ್ರ ಮಾಡಿಸ್ಕೊಳ್ತಾರೆ ಇವರು. 3,24,000 ರೂಪಾಯಿ ಜಮೀನಿನ ವ್ಯಾಲ್ಯೂ ಇತ್ತು ಸ್ವಾಮಿ. 2006 ಇದು ಎಷ್ಟಾಗಿತ್ತು ಅಂದರೆ 16 ಲಕ್ಷ ರೂಪಾಯಿ ಆಗಿತ್ತು. ಆದರೆ ಮುಖ್ಯಮಂತ್ರಿಗಳು 55 ಕೋಟಿ ಹಣ ಕೇಳಿದ್ರೆ ಹೇಗೆ ಸ್ವಾಮಿ? ಯಾರು ಕೊಟ್ಬಿಡ್ತಾರೆ ಇವರು? 16 ಲಕ್ಷ ರೂಪಾಯಿ ಜಮೀನಿಗೆ 55 ಕೋಟಿ ರೂಪಾಯಿಗಳಷ್ಟು ಇವ್ರು ಕೇಳಿಬಿಟ್ರೆ ಯಾರು ಕೊಟ್ಬಿಡ್ತಾರೆ? ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವರು ಹೀಗೆ ಕೇಳಿದ್ರೆ ಹೇಗೆ ಅಂತ ಕೂಡ ಒಂದು ಕಡೆ ಮಣಿಂದರ್ ಸಿಂಗ್ ವಾದವನ್ನು ಮಾಡ್ತಾರೆ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ. ಮುಖ್ಯಮಂತ್ರಿಗಳ ಪತ್ನಿ ಜಾಗದಲ್ಲಿ ಈಗಾಗಲೇ ಲೇಔಟ್ ಆಗಿಬಿಟ್ಟಿದೆ ಸ್ವಾಮಿ. ಇವರು ಯಾವುದು ಪತ್ನಿ ಜಾಗ ಅಂತ ಹೇಳ್ತಾ ಇದ್ದಾರೋ ಒಂದು ಲೇಔಟೇ ಆಗಿಬಿಟ್ಟಿದೆ. ಒಂದು ವೇಳೆ ಅಕ್ರಮ ನಿಜನೇ ಆಗಿದ್ದರೆ ಏನು ಗತಿ? ಇಲ್ಲಿ ಆರೋಪಿಸಿರುವಂತೆ ಅಕ್ರಮ ನಿಜನೇ ಆಗಿಬಿಟ್ಟಿದ್ರೆ ಏನು ಗತಿ? ಜನಸಾಮಾನ್ಯರು ಭೂ ಸ್ವಾಧೀನದಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಪರದಾಡ್ತಾರೆ. ನಮ್ಮ ಜಮೀನು ಸ್ವಾಧೀನ ಆಗದೇ ಇದ್ದರೆ ಸಾಕಪ್ಪ ಅಂಥೇಳಿ ಜನಸಾಮಾನ್ಯರು ಒದ್ದಾಡ್ತಾರೆ. ಆದರೆ ಮುಖ್ಯಮಂತ್ರಿಗಳ ಪತ್ನಿ 14 ಸೈಟ್ಗಳು ಬಂದುಬಿಡ್ತಲ್ಲ ಅವ್ರಿಗೆ, ಯಾವ ಥರ ಸ್ವಾಮಿ ಇದು? ಶಾಲೆ ಇದ್ದರೂ ಭೂ ಸ್ವಾಧೀನದಿಂದ ಬಿಡಿಸಿಕೊಳ್ಳೋದಿಲ್ಲ. ಸಾಮಾನ್ಯ ನಾಗರಿಕನಾಗಿ ತನಿಖೆಯನ್ನಷ್ಟೇ ನಾನು ಬಯಸ್ತಾ ಇದ್ದೀನಿ. ಲೆಕ್ಕ ಪರಿಶೋಧಕರು ಪ್ರಕರಣದ ತನಿಖೆಯ ಭಾಗ ಆಗಿರಬೇಕು ಸ್ವಾಮಿ. ಇಲ್ಲಿ ದಾಖಲೆಗಳನ್ನೇ ಸೃಷ್ಟಿ ಮಾಡಿಕೊಂಡು ಸೈಟ್ ಪಡೆಯೋದು ಆಗಿಬಿಟ್ಟಿದೆ ಇಲ್ಲಿ. ಹೀಗಾಗಿ ಈ ಕೇಸಲ್ಲಿ ಸ್ವತಂತ್ರ ತನಿಖೆ ಅವಶ್ಯಕತೆ ಇದೆ ಅಂತ ಕೂಡ ಒಂದು ಕಡೆ ಅವರು ಇಲ್ಲಿ ತಮ್ಮ ವಾದವನ್ನು ಅವರು ಮಂಡಿಸಿದ್ದಾರೆ.